ಮೈಸೂರು ದಸರಾಗೆ ಚಾಲನೆ ಸಿಕ್ಕಿದ್ದಾಗಿದೆ. ಜೊತೆಗೆ ಆಯುಧ ಪೂಜೆಗೂ ಕೂಡ ಕೋಡಿ ಸೋಮೇಶ್ವರ ದೇವಾಲಯದಲ್ಲಿ ಪೂಜೆಗಳು ಕೂಡ ನಡೆದಿದೆ. ಇನ್ನೇನು ಅಧಿಕೃತವಾಗಿ ಆಯುಧ ಪೂಜೆಗೆ ಯದುವೀರ ಒಡೆಯರ್ ಅವರು ಚಾಲನೆ ನೀಡೋದನ್ನೇ ಬಾಕಿ. ಏನು ಈ ಒಂದು ಸಂದರ್ಭದಲ್ಲಿ ಕೇಂದ್ರ ಸಂಸದೆಯಾಗಿರುವಂತಹ ಶೋಭಾ ಕರಂದ್ಲಾಜೆಯವರು ಚಾಮುಂಡಿ ಬೆಟ್ಟಕ್ಕೆ ದರ್ಶನವನ್ನ ಪಡೆದ ನಂತರ ಈಗ ಮಾವುತರ ಕುಟುಂಬಕ್ಕೆ ಜೊತೆಗೆ ಕಾವಾಡಿಗರ ಕುಟುಂಬಕ್ಕೆ ವಿಶೇಷ ಉಪಹಾರವನ್ನ ವ್ಯವಸ್ಥೆ ಮಾಡಿರುವಂತದ್ದು. ಕಳೆದ 15 ವರ್ಷಗಳಿಂದ ಅಂದ್ರೆ ಮೈಸೂರಿನ ಉಸ್ತುವಾರಿ ಸಚಿವರಾದಾಗಿಂದನೂ ಕೂಡ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ. ಅವರು ಈ ಒಂದು ಕೆಲಸವನ್ನ ಮಾಡ್ತಾನೆ ಬಂದಿದ್ದಾರೆ. ಸೊ ಈಗ ಸದ್ಯಕ್ಕೆ ಅವರು ಎಲ್ಲರಿಗೂ ಕೂಡ ಉಪಹಾರದ ವ್ಯವಸ್ಥೆಯನ್ನ ಕೂಡ ಮಾಡಿದ್ದು ನಾವಲ್ಲಿ ನೋಡ್ತಿರಬಹುದು. ಅವರೇ ಖುದ್ದಾಗಿಯೂ ಕೂಡ ಕೆಲವೊಂದಷ್ಟು ಕುಟುಂಬದವರಿಗೆ ಒಂದು ಊಟದ ಉಪಹಾರವನ್ನ ಬಡಿಸಿದ್ದನ್ನು ಕೂಡ ನಾವು ನೋಡಬಹುದು. ಸೊ ಎಲ್ಲರೂ ಕೂಡ ಸಂತಸವಾಗಿದ್ದಾರೆ. ಈ ಒಂದು ಉಪಹಾರವನ್ನ ಸ್ವೀಕರಿಸಿದಂತಹ ಎಲ್ಲಾ ಕಾವಾಡಿಗರು ಹಾಗೆ ಮಾವುತರು ಕೂಡ ತುಂಬಾ ಖುಷಿಯಾಗೇನೆ ಉಪಹಾರವನ್ನ ಸ್ವೀಕಾರ ಮಾಡಿದ್ದಾರೆ. ಮಾತಾಡಬಹುದಾ? ಈಗ ಈ ಬಗ್ಗೆ ಮಾತನಾಡೋದಕ್ಕೆ ಕೆಲವೊಂದು ಮಾವುತರು ಕೂಡ ಇದ್ದಾರೆ, ಬಟ್ ಅವರು ಮಾತನಾಡೋದಕ್ಕೆ ಹಿಂಜರಿದಿದ್ದಾರೆ. ಪರವಾಗಿಲ್ಲ. ಅಂಡ್ ಒಟ್ಟಾರೆ ಹೇಳೋದಾದ್ರೆ ಮಾವುತರ ಕುಟುಂಬ ಜೊತೆಗೆ ಕಾವಾಡಿಗರ ಕುಟುಂಬ 1 ವರ್ಷಗಳ ಕಾಲ ಅಂದ್ರೆ ದಸರಾ ಅಂಬಾರಿಗೆ ಬರುವಂತಹ ವರೆಗೂ ಕೂಡ ಕಾಡಿನಲ್ಲಿ ಆನೆಗಳನ್ನ ಪೋಷಣೆ ಮಾಡಿ ಸಲಹುತ್ತಾ ಇರ್ತಾರೆ. ಬಟ್ ಇವತ್ತು ಅಂಬಾರಿ ಇರುವಂತಹ ಸಂದರ್ಭದಲ್ಲಿ ಒಂದು 10 ದಿನ ಮೈಸೂರಿನ ಅರಮನೆ ಆವರಣದಲ್ಲಿ ಯಾವ ರೀತಿ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಎಲ್ಲೋ ಒಂದು ರೀತಿ ಅವರೇ ಆದಂತಹ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ಮಾರಾಟ ಮಾಡ್ತಿದ್ದಂತಹ ಕಾವಾಡಿಗ ಜನಾಂಗ ಆಗಿರ್ಬೋದು ಮಾವುತರನ್ನ ಇಲ್ಲಿಗೆ ಕರೆಸಿ ಅವರಿಗೆ ಈ ಒಂದು ಉಪಹಾರವನ್ನ ನೀಡುವಂತದ್ದು ನಮಗೆ ಸಂತೋಷದ ವಿಚಾರ ಅನ್ನುವಂತಹ ರೀತಿಯಲ್ಲಿ ಶೋಭಾ ಕರಂದ್ಲಾಜೆರವರು ಮಾತನಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಗೀತಾ, ನ್ಯೂಸ್ 18 ಮೈಸೂರು. ಬ್ಯಾಕ್ಗ್ರೌಂಡ್ ಹೇಳ ಇಲ್ಲ, ಅವ್ರ ಹತ್ರ ಹೋದಾಗೆ ಸ್ಟಾರ್ಟ್ ಮಾಡಿ. ನೀವು ಇಲ್ಲಿದ್ರೆ ಅಲ್ಲಿ ಯಾರೋ 2-3 ಜನ ಅಲ್ಲ, ಸುವರ್ಣದವರಿದ್ದಾರೆ. ಸುವರ್ಣ ನೆಕ್ಸ್ಟ್ ಪವರ್ ಇದೆ. ನಾನು ಶಾಕ್ ಆಯ್ತು. ತಗೊಂಡ್ಬಿಡ್ಲಿ ಇರಿ. ಓಕೆ, ಈಗ ಮಾವುತರ ಕುಟುಂಬಗಳಿಗೆ ಒಂದು ಉಪಹಾರ ವ್ಯವಸ್ಥೆಯನ್ನ ಮಾಡಿರುವಂತಹ ಕೇಂದ್ರ ಸಚಿವರಾದಂತಹ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಈಗ ನನ್ನ ಜೊತೆ ಇದ್ದಾರೆ. ಸೊ ಅವರನ್ನ ಮಾತಾಡ್ಸೋಣ. ಮ್ಯಾಮ್, ಮೊದಲನೇದಾಗಿ ನಾಡ ಹಬ್ಬ ದಸರಾ ಶುಭಾಶಯ ನಿಮಗೆ. ಧನ್ಯವಾದ. ಮುಂದಕ್ಕೆ ಹೋಗಿ, ದಯಮಾಡಿ ಮುಂದಕ್ಕೆ ಹೋಗಿ ಪ್ಲೀಸ್. ಈಗ ಪ್ರತಿ ವರ್ಷನೂ ಕೂಡ ಚಾಮುಂಡಿ ಬೆಟ್ಟವನ್ನ ಹತ್ತಿ ಅದಾದ ನಂತರ ಮಾವುತರ ಕುಟುಂಬಕ್ಕೆ ನೀವು ಉಸ್ತುವಾರಿ ಸಚಿವರಾದಾಗಿಂದನೂ ಕೂಡ ಈ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡು ಬರ್ತಿದ್ದೀರಿ ಮ್ಯಾಮ್. ಎಷ್ಟರ ಮಟ್ಟಿಗೆ ಖುಷಿ ಅನ್ಸುತ್ತೆ ಮ್ಯಾಮ್ ಈ ಒಂದು ಕೆಲಸ, ಮಾವುತರ ಕುಟುಂಬವನ್ನ ಈ ಸಂದರ್ಭದಲ್ಲಿ ಭೇಟಿ ಮಾಡುವಂತದ್ದು? ಮಾವುತರು ವರ್ಷದ 11 ತಿಂಗಳು ಕಾಡಲ್ಲಿರ್ತಾರೆ. ಅವರು 1 ತಿಂಗಳು ನಾಡಿಗೆ ಬರ್ತಾರೆ. ನಾಡಿಗೆ ಬಂದಾಗ ಅವರನ್ನ ಉಪಯೋಗ ಮಾಡ್ಕೊಂತಿದ್ವಿ, ಮತ್ತೆ ಕಾಡಿಗೆ ಕಳಿಸ್ತಾ ಇದ್ದೀವಿ. ಹಿಂದೆ ಕಾಡಿನ ವಸ್ತುಗಳನ್ನ ಮಾರಾಟ ಮಾಡಿ, ಕಾಡೋತ್ಪನ್ನಗಳನ್ನ ಮಾರಾಟ ಮಾಡಿ ಅವ್ರ ಜೀವನ ಮಾಡ್ತಾ ಇದ್ರು. ನಮ್ಮ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಅವರಿಗೆ ಸರ್ಕಾರಿ ನೌಕರನಾಗಿ ಮಾಡಿದ್ವಿ. ಆ ಕಾರಣಕ್ಕಾಗಿ ಅವ್ರು ನಮ್ಮನ್ನ ನೆನ್ಪು ಮಾಡ್ಕೊಂತಾರೆ. ಮತ್ತೆ ಇವತ್ತು 35-40 ಸಾವಿರ ಸಂಬಳ ಬರುತ್ತೆ ಅವರಿಗೆ. ಅದಕ್ಕೆ ಅವತ್ತು ನಾನೊಂದು ಕಂಡೀಷನ್ ಹಾಕಿದ್ದೆ, ಅವರಿಗೆ ನಿಮ್ಗೆ ಸಂಬಳ ಕೊಡ್ತೀವಿ, ಆದ್ರೆ ಮಕ್ಕಳನ್ನ ಶಾಲೆ ಕಳಿಸ್ಬೇಕು ಅಂತ. ಇವತ್ತು ಎಲ್ಲರೂ ಕೂಡ ಸ್ಕೂಲಿಗೆ ಕಳಿಸ್ತಾ ಇದ್ದಾರೆ. ಅದು ನಂಗೆ ಆನಂದ ಆಗಿದೆ. ಅಂದ್ರೆ ಇವಾಗ ಅಕ್ಷರ ವಿಷಯದಲ್ಲಿ, ಎಜುಕೇಶನ್ ಅನ್ನುವಂತಹ ವಿಷಯದಲ್ಲಿ ನೀವು ಯೋಚನೆ ಮಾಡಿದಂತದ್ದು ಈಗ ಸಾಕಾರ ಆಗಿದೆ ಮ್ಯಾಮ್. ಅಕ್ಷರಾಭ್ಯಾಸನೂ ಕೂಡ ಅರಮನೆ ಆವರಣದಲ್ಲಿ ಕೂಡ ನಡೆಯಿತು ಮಕ್ಕಳಿಗೂ ಕೂಡ. ಈಗ ಅವರು ಕೂಡ ಎಲ್ಲರಂತೆ ವಿದ್ಯಾಭ್ಯಾಸ ಮಾಡುವಂತದ್ದು, ಅವರು ಕೂಡ ಒಂದಷ್ಟು ಕೆಲಸವನ್ನ ಪಡೆದುಕೊಳ್ಳುವಂತದ್ದು, ಮುಂದೆ ಅವರು ಕೂಡ ಉತ್ತಮ ಪ್ರಜೆ ಆಗುವಂತದ್ದು ಎಷ್ಟರ ಮಟ್ಟಿಗೆ ಖುಷಿ ಅನ್ಸುತ್ತೆ ಮ್ಯಾಮ್ ಇದು? ಇದನ್ನೆಲ್ಲ ತುಂಬಾ ಖುಷಿ ಅನ್ಸುತ್ತೆ. ಯಾಕಂದ್ರೆ ಇದಕ್ಕಿಂತ ದೊಡ್ಡ ಕೆಲಸ ಯಾವುದು? ಅವರು ಜೀವನದಲ್ಲಿ ಸೆಟ್ಲ್ ಆದ್ರೆ ಅವರು ಈ ತರ ಡಿಪೆಂಡ್ ಆಗ್ಬೇಕಾಗಿಲ್ಲ. ಅದಕ್ಕೆ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಮಾವುತರ ಹಾಗೂ ಕಾವಾಡಿಗರ ಕುಟುಂಬಕ್ಕೆ ಉಪಹಾರವನ್ನ ವ್ಯವಸ್ಥೆ ಮಾಡಿದಂತಹ ಶೋಭಾ ಕರಂದ್ಲಾಜೆ ಮೇಡಮ್ ಅವರ ಮಾತು ಇದಾಗಿತ್ತು. ಕ್ಯಾಮರಾ ಪರ್ಸನ್ ಶಿವಪ್ಪ ಅವರ ಜೊತೆ ಗೀತಾ, ನ್ಯೂಸ್ 18 ಮೈಸೂರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಚಾಮುಂಡಿ ಬೆಟ್ಟವನ್ನ ಹತ್ತಿ ತಾಯಿಯ ದರ್ಶನವನ್ನ ಪಡೆದು ಮಾವುತರು ಮತ್ತು ಕಾವಾಡಿಗರಿಗೆ ಉಪಹಾರವನ್ನು ಕೊಡುವಂತ ಒಂದು ಪದ್ಧತಿಯನ್ನ ನಾವು ಮುಂದುವರಿಸಿದೀವಿ. ನಮ್ಮೆಲ್ಲ ನಾಯಕರು, ನಮ್ಮೆಲ್ಲ ಕಾರ್ಯಕರ್ತರು ಬಹಳ ಖುಷಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಭಾಗವಹಿಸ್ತಾರೆ. ಅದಕ್ಕಿಂತ ಹೆಚ್ಚು ವರ್ಷದ 11 ತಿಂಗಳು ಕಾಡಲ್ಲಿರುವಂತ ಮಾವುತರು ಮತ್ತು ಕಾವಾಡಿಗರು ಯಾರು ನಮ್ಮ ದಸರಾ ಆನೆಯನ್ನ ಅತ್ಯಂತ ಚೆನ್ನಾಗಿ ನೋಡ್ಕೊಂತಾರೆ,
ಅವರು ನಾಡಿಗೆ ಬರುವಂತ ಕಾಲ ಇದು. 1 ತಿಂಗಳು ಇಲ್ಲಿ ಇದ್ದು ಇಲ್ಲಿ ದಸರಾದಲ್ಲಿ ಭಾಗವಹಿಸಿ ತಾಯಿ ಚಾಮುಂಡಿಯನ್ನ ಆನೆಯಲ್ಲಿ ಹೊರಿಸಿ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಇವತ್ತು ಮಾಹುತರು ಮತ್ತು ಕಾವಾಡಿಗರು ಅವರ ಮಕ್ಕಳು ಖುಷಿಯಾಗಿದ್ದಾರೆ. ಅವರ ಮಕ್ಕಳನ್ನು ಮಾತಾಡ್ಸಕ್ಕೆ ಖುಷಿ ಆಗುತ್ತೆ. ಯಾಕಂದ್ರೆ ಹಿಂದೆ ಅವರು ಕಾಡಿನ ಉತ್ಪನ್ನಗಳನ್ನ ಮಾರಾಟ ಮಾಡಿ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಕೂಲಿನಾಲಿ ಮಾಡಿ ಜೀವನ ಮಾಡ್ತಾ ಇದ್ರು. ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಅವರಿಗೆ ಸರ್ಕಾರಿ ನೌಕರನಾಗಿ ಮಾಡಿ ಇವತ್ತು ಒಬ್ಬೊಬ್ಬರಿಗೆ ಕೂಡ 35-40 ಸಾವಿರ ಸಂಬಳ ಅವರಿಗೆ ಬರ್ತಾ ಇದೆ. ನಾನು ಒಂದು ಕಂಡೀಷನ್ ಅನ್ನು ಹಾಕಿದ್ದೆ ಅವತ್ತು, ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು, ಅವರನ್ನು ಶಾಲೆಗೆ ಕಳಿಸಬೇಕು ಅನ್ನುವ ಕಂಡೀಷನ್ ಹಾಕಿದ್ದೆ. ಹೆಣ್ಮಕ್ಳಿಗೆ ಕೂರಿಸಿ ಹೇಳಿದ್ದೆ, ನಾನು ಸರ್ಕಾರಿ ನೌಕರರು ನಿಮ್ಮ 7ನೇ ತರಗತಿಯ ವಿದ್ಯಾಭ್ಯಾಸವನ್ನು ಕೂಡ ರಿಲ್ಯಾಕ್ಸ್ ಮಾಡಿ ನಾವು ಕೊಡಕ್ಕೆ ಸಿದ್ಧ ಇದ್ದೀವಿ, ಕ್ಯಾಬಿನೆಟ್ಗೆ ಇದು ಹೋಗುತ್ತೆ. ಆದರೆ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಅವರು ಕಾಡಿಂದ ನಾಡಿಗೆ ಬಂದು ಓದಬೇಕು ಅಂತ ಹೇಳಿ ಇವತ್ತು ಬಹಳ ಜನ ಮಕ್ಕಳು ನಾವು 7ನೇ ತರಗತಿ 8ನೇ ತರಗತಿ ನಾವು SLC ನಾವು PUC ಅಂತ ಹೇಳ್ತೀವಿ. ಇದು ನಮಗೆ ಹೆಚ್ಚು ಖುಷಿ ತಂದಿದೆ. ಅದಕ್ಕಾಗಿ ತುಂಬಾ ಆನಂದ ಆಗಿದೆ. ಮೈಸೂರು ದಸರಾ ನಮ್ಮೆಲ್ಲರ ಹಬ್ಬ, ಇದೊಂದು ನಾಡ ಹಬ್ಬ. ತಾಯಿ ಚಾಮುಂಡಿ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಹರಸ್ಲಿ, ಜನರಿಗೆಲ್ಲರಿಗೂ ಕೂಡ ಸದ್ಬುದ್ಧಿಯನ್ನ ಕೊಡ್ಲಿ ಮತ್ತು ಸಂತಸವನ್ನ ಕೊಡ್ಲಿ, ಆರೋಗ್ಯವನ್ನ ಕೊಡ್ಲಿ, ಸಂಪತ್ತನ್ನ ಕೊಡ್ಲಿ ಅನ್ನುವಂತ ಪ್ರಾರ್ಥನೆಯನ್ನ ತಾಯಿ ಚಾಮುಂಡಿಗೆ ನಿನ್ನೆ ಮಾಡಿದೀನಿ, ಇವತ್ತು ಮಾಡ್ತಾ ಇದ್ದೀನಿ. ಮೇಡಮ್, ಕೆಲವು ಮಾವುತರು ಕೂಡ ತಮ್ಮ ಅಳಲನ್ನು ತೋಡ್ಕೊಂಡ್ರು, ವೇತನದಲ್ಲಿ ತಾರತಮ್ಯ ಇರುವಂತ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ರು. ಮೇಡಮ್, ವೇತನದಲ್ಲಿ ಅವರಿಗೆ ಯಾವ ಕೇಡರ್ ಮೇಲೆ ಅಪಾಯಿಂಟ್ಮೆಂಟ್ ಆಗಿದೆ ಅದರ ಆಧಾರದಲ್ಲಿ ಸರ್ಕಾರದಲ್ಲಿ ಸಹಜವಾಗಿ ಸಂಬಳ ಸಿಗುತ್ತೆ. ಅವರಿಗೇನಾದ್ರೂ ವ್ಯತ್ಯಾಸ ಆದ್ರೆ ಅದನ್ನ ವಿಚಾರಿಸ್ತೀನಿ ನಾನು, ಯಾವ ಕೇಡರ್ ಅಲ್ಲಿ ಅವರನ್ನು ಸೇರಿಸಿದ್ದಾರೆ, ಯಾರಿಗೆ ಯಾವ ಕೇಡರ್ ಅಲ್ಲಿ ಸೇರಿಸಿಲ್ಲ, ಏನಾದ್ರೂ ಅದರಲ್ಲೂ ವ್ಯತ್ಯಾಸ ಇದೆಯಾ ಅನ್ನುವಂಥದ್ದನ್ನು ವಿಚಾರಿಸ್ತೀನಿ. ದೇಶದಲ್ಲಿ GST ಕಡಿಮೆ ಆದ ಮೇಲೆ ಖರೀದಿಯ ಪ್ರಮಾಣ ಜಾಸ್ತಿ ಆಗಿದೆ. ಸ್ಪೆಷಲಿ ನಾವು MSME ಎಕ್ಸ್ಪೋಗಳನ್ನ ಮಾಡ್ತಾ ಇದ್ದೀವಿ, ಎಕ್ಸಿಬಿಷನ್ ಅನ್ನ ಮಾಡ್ತಾ ಇದ್ದೀವಿ. ಸಣ್ಣ ಸಣ್ಣ ಉದ್ದಿಮೆದಾರರು, ಕಲಾಕಾರರು, ವಿಶ್ವಕರ್ಮರು ಅದರಲ್ಲಿ ಭಾಗವಹಿಸ್ತಿದ್ದಾರೆ. ಎಲ್ಲ ಕಡೆ ಇರುವಂತ ವರದಿ, ನಾನು ನಿನ್ನೆ ಅಷ್ಟೇ ವಾರಣಾಸಿಯಿಂದ ಬಂದೆ, 3 ದಿನ ಅಲ್ಲೂ ಎಕ್ಸ್ಪೋ ನಾವು ಆಯೋಜನೆ ಮಾಡಿದ್ವಿ, ನೋಯ್ಡಾದಲ್ಲಿ ಮಾಡಿದ್ವಿ. ಅಂದ್ರೆ ಇತ್ತೀಚಿನ GST ಕಡಿಮೆ ಆದ ಮೇಲೆ ಎಲ್ಲರ ಅಭಿಪ್ರಾಯ ಅಂತಂದ್ರೆ ಖರೀದಿ ಮಾಡುವವರ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತು ಖರೀದಿ ಜಾಸ್ತಿ ಆಗಿದೆ ಅನ್ನುವಂಥದ್ದು ಹೇಳ್ತಾರೆ. ಇದೇ ನಮಗೆ ಬೇಕಿತ್ತು. ದೇಶದಲ್ಲಿ ಖರೀದಿಗಾರರ ಸಂಖ್ಯೆ ಜಾಸ್ತಿ ಆಗಬೇಕು. ಯಾವಾಗ ಪ್ರೈಸ್ ಕಡಿಮೆ ಆಗುತ್ತೆ, GST ಕಡಿಮೆ ಆಗುತ್ತೆ, ಅವಾಗ ಖರೀದಿ ಹೆಚ್ಚಾಗುತ್ತೆ. ಇದು ನಮ್ಮ ಅಪೇಕ್ಷೆ ಇದ್ದಿದ್ದು, ಅದು ಆಗ್ತಾ ಇದೆ. ಅಣ್ಣ, ವೈಟ್ ಮಾಡ್ಕೊಂಡು ಬನ್ನಿ. ಬರ್ತಾರೆ. ಬೇಗ ಬೈಸಕ್ ಬಾ. ಸ್ವಲ್ಪ ಜಾಗ.
ಇಲ್ಲ ತಗೊಳ್ಳಿ ಸರ್. ಸರ್ ಹೋಗಿ ಮೇಡಮ್. ಹಲೋ ಮೇಡಮ್, ಶೋಭಾ ಕರಂದ್ಲಾಜೆ ಮ್ಯಾಮ್ ವಿಷಲ್ ಬರ್ತಾ ಇದೆ. ಹಾಂ ಆ ಕಡೆ ಹೋಗಿಯಪ್ಪ ನೀವು ಅದಕ್ಕೆ ಅಲ್ಲ ಸೇಮ್ ಆಯುಧ ಪೂಜೆ ದಿನ ಉಪಹಾರದ ಹೋಳಿಗೆ ಉಪಹಾರ. ಅಲ್ಲೆಲ್ಲ ಯಾರು ತಿನ್ನಲಿಲ್ಲ, ಒಂದು ಲೈನ್ ಫುಲ್ ತಿನ್ನಲಿಲ್ಲ. ಬಾತು ರೈಸ್ ಬಾತ್ ಮಾಡಿ ಕಾರ್ವಿಕ್ ಅಂತ ಫುಲ್ಲು ಹಾಕಿ ಭೀಮನೆ ಇದು ಮಾಡ್ತಾನೆ. ಏನು ಹೆಸರು ನಿಂದು? ಯಾವುದು ಆನೆ ನಿಮ್ದು? ನನ್ನ ಮೇಯ್ತೀಯಾ? ಮಾತು ಕೇಳುತ್ತಾ? ಕೇಳಿದ್ವಲ್ಲ, ಇಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ, ಅಲ್ಲಿ ಕಡಿಮೆ ಕೆಲಸ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.